ಹುಲಿ ಕಾಣಿಸ್ಲಿಲ್ಲ, ಆದರೆ ಕಾಡು ನಮಗೆ ಕಲಿಸಿದ 10 ಪಾಠಗಳು ಭದ್ರಾ ವೈಲ್ಡ್ ಲೈಫ್ನಲ್ಲಿ. ಅವ್ರು ಹೇಳಿದ್ರು ಇಲ್ಲಿ 45 ಹುಲಿಗಳಿವೆ, ನಾವು ಹೋದ ಜೂನ್ನಲ್ಲಿ 3 ಹುಲಿಗಳಿವೆ ಅಂತ. ನಾವು ಹೊರಟ್ವಿ ಹುಲಿ ನೋಡಬೇಕು ಅಂತ. ಕಣ್ಣನ್ನು ಅರ್ಥ ಮಾಡ್ಕೊಂಡ್ವಿ, ಎದೆ ಡಬಡವ ಅಂತ ಇತ್ತು. ಪ್ರತಿ ಪೊದೆಯು ಅನುಮಾನ, ಪ್ರತಿ ಸದ್ದು ಎಚ್ಚರಿಕೆ. 2 ದಿನ ಸುತ್ತಿದ್ವಿ, ಹುಲಿ ಸಿಗಲಿಲ್ಲ. ಮೊದಲು ಸ್ವಲ್ಪ ಬೇಜಾರಾಯಿತು, ಆಮೇಲೆ ನನಗೊಂದು ಪ್ರಶ್ನೆ ಬಂತು, ಹುಲಿ ಕಾಣದೆ ಹೋದರೆ ಸಫಾರಿ ವ್ಯರ್ಥನ ಅಂತ. ಆದರೆ ಪ್ರತಿ ಅನುಭವದಲ್ಲೂ ಒಂದು ಪಾಠ ಇರುತ್ತೆ, ಅದನ್ನು ಹುಡುಕೋದು ಹೇಗೆ ಅಂತ ಗೊತ್ತಿರಬೇಕು. ಹಾಗಾದರೆ ಬನ್ನಿ, ಈ ಕಾಡು ನನಗೆ ಕಲಿಸಿದ 10 ಪಾಠಗಳನ್ನು ಹೇಳ್ತೀನಿ, ಸಿಂಪಲ್ ಮತ್ತು ರಿಯಲ್ ಆಗಿ. ಮತ್ತೆ ದಾರಿಯಲ್ಲಿ ನಮ್ಮ ತಂಡದ ಪ್ರತಿಯೊಬ್ಬರನ್ನು ನಿಮಗೆ ಪರಿಚಯಿಸ್ತೀನಿ. ಮೊದಲನೇ ದಿನ ಮಧ್ಯಾಹ್ನ 2 ಗಂಟೆಗೆ ಹೊರಟ್ವಿ. ನಮ್ಮ ಟಾರ್ಗೆಟ್ ಹುಲಿಯಾಗಿತ್ತು, ಆದರೆ ನಮಗೆ ಸಿಕ್ಕಿದ್ದು ಕಾಡು ಹಂದಿ, 3 ಆನೆ, ದೊಡ್ಡ ಜಿಂಕೆ ಅಷ್ಟೇ. ಸ್ವಲ್ಪ ಬರ್ಡ್ಸ್ಗಳನ್ನು ನಾವು ನೋಡಿದ್ವಿ, ಅದರಲ್ಲಿ ಕೆಲವು ಕಿಂಗ್ಫಿಷರ್ ಮತ್ತು ನವಿಲಾಗಿತ್ತು, ಆದರೆ ಅದು ತುಂಬಾ ದೂರದಿಂದ ಅದನ್ನು ನಾವು ನೋಡಿದ್ವಿ. ಆದರೆ ನಮ್ಮ ತಂಡದಲ್ಲಿ ಒಬ್ಬ ಸಾಹಿಲ್ ಅನ್ನೋನಿದ್ದ, ಅವನು ತುಂಬ ಎಕ್ಸೈಟ್ ಆಗಿದ್ದ. ಯಾಕೆ ಗೊತ್ತಾ, ಅವನ ಜೊತೆ ಲೇಡಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಇದ್ಲು. ಅವಳಿಂದಾಗಿ ಅವನು ಆ ಕಾಡಿನಲ್ಲಿ 1 ಆನೆ, ಕಿಂಗ್ಫಿಷರ್, 4 ಕಾಡೆಮ್ಮೆ, ನವಿಲು ಮತ್ತು ಕಪ್ಪು ಕೋತಿಯನ್ನು ನಾನು ನೋಡಿದೆ ಅಂತ ಅವನು ಹೇಳ್ದ. ಹಾಗೆ ನಮ್ಮ ತಂಡದಲ್ಲಿರೋ ಆನಂದ್ ಸರ್ ಕೂಡ ಕೆಲವು ಪ್ರಾಣಿಗಳನ್ನು ನೋಡಿದ್ರು. ಅದರಲ್ಲಿ ಕೋತಿ, 1 ಜಿಂಕೆ ಮತ್ತು ಹಂದಿ ಮತ್ತು ಎಲಿಫೆಂಟನ್ನು. ಮತ್ತು ನಮ್ಮ ಪ್ರಮೋದ್ ಸರ್ ಹೇಳಿದ್ರು ಕುಚ್ ಬಿ ನಹಿ ದೇಖ, ಏನೂ ಕೂಡ ಕಾಣಲಿಲ್ಲ ಅಂತ. ನಂತರ ಅವರೇ ಹೇಳಿದರು ಭಾಗಶಃ 1 ಆನೆ ಮತ್ತು ಭಾಗಶಃ ಜಿಂಕೆಯನ್ನು ನೋಡಿದೆ ಅಂತ. ಆದರೆ ಅದೇ ದಿನ ಸಂಜೆ ಟೆಂಪಲ್ಗೆ ಕರ್ಕೊಂಡು ಹೋಗಿ ಡಿವಿನಿಟಿಯನ್ನು ನನಗೆ ಫೀಲ್ ಮಾಡಿಸಿದ್ರು. ಅದಕ್ಕೋಸ್ಕರ ಥ್ಯಾಂಕ್ಸ್ ಪ್ರಮೋದ್ಜಿ. ಕಾಡು ನಿನ್ನ ಪ್ಲ್ಯಾನ್ ಪ್ರಕಾರ ನಡೆಯಲ್ಲ. ಸಾಹಿಲ್ಗೆ ಅವನ ಜೊತೆಗಿದ್ದ ಫೋಟೋಗ್ರಾಫರ್ ಕಾರಣ ಹೆಚ್ಚು ಕಾಣ್ತು, ಪ್ರಮೋದ್ ಸರ್ಗೆ ಏನೂ ಕಾಣಲಿಲ್ಲ. ಅದೇ ಕಾಡಿನ ನಿಯಮ. ನೀನು ಏನು ನೋಡ್ತೀಯ ಅನ್ನೋದು ನಿನ್ನ ತಿಳುವಳಿಕೆ ಮತ್ತು ಸಂದರ್ಭಕ್ಕೆ ಸಂಬಂಧಿಸಿದೆ. ನಮ್ಮ ಸ್ಟೇಟ್ ಹೆಡ್ ಪವನ್ ಸರ್ ಅವರು ನಮ್ಮ ತಂಡದ ಅತ್ಯಂತ ಸೀನಿಯರ್ ಸಫಾರಿ ರೈಡರ್. ಅವರು ಈಗಾಗಲೇ ಕಬಿನಿ, ಜಿಮ್ ಕಾರ್ಬೆಟ್, ಇದು ಉತ್ತರಾಖಂಡದಲ್ಲಿರೋದು, ಮತ್ತು ಬಂಡೀಪುರ, ಇದು ಚಾಮರಾಜನಗರ, ಎಲ್ಲ ಕಡೆ ಸಫಾರಿ ಮಾಡಿದವರು. ಅವರು ಆ ದಿನ ನೋಡಿದ್ದು ಬೈಸನ್ ಅಂತೆ, 8ರಿಂದ 10 ಜಿಂಕೆ, ವುಡ್ ಪೆಕ್ಕರ್, ಕಿಂಗ್ಫಿಷರ್, ಕೋತಿ, ಲಂಗೂರ್, ಮೊಸಳೆ, ಬಾಕಿಂಗ್ ಡಿಯರ್ ಮತ್ತು ಸ್ಪಾಟ್ ಡಿಯರ್ ಅಂತೆ. ನಾನು ಕೇಳಿದೆ, ಸರ್ ಹುಲಿ ಸಿಗಲಿಲ್ಲ ಅಂದರೆ ಬೇಜಾರಾಗತ್ತಾ? ಅವರು ನಗ್ತಾ ಹೇಳಿದ್ರು, ಸಿಕ್ಕರೆ ಚಂದ, ಸಿಗದಿದ್ರೂ ಕೂಡ ಏನಾದರೂ ಕೊಡತ್ತೆ ಈ ಕಾಡಂತ. ಸೈನ್ಸ್ನಲ್ಲಿ ರಿಸಲ್ಟ್ ಬರಲಿಲ್ಲ ಅಂದರೆ ಅದು ಕೂಡ ಒಂದು ರಿಸಲ್ಟೇ. ಪವನ್ ಸರ್ ಅದನ್ನೇ ಕಲಿಸಿದರು. ಹುಲಿ ಸಿಗಲಿಲ್ಲ, ಆದರೆ 10 ವಿಧದ ಪ್ರಾಣಿಗಳು ಸಿಕ್ಕವು. ಅದನ್ನು ಗುರುತಿಸೋದನ್ನು ನಾವು ಕಲಿಬೇಕು. ನಮ್ಮ ಆಫೀಸ್ ಕ್ವೀನ್ ಭಾರತಿ ಅವರಿಗೆ ಇದು ಜೀವನದ ಮೊದಲ ಸಫಾರಿ. ಕಾಡಿನ ಒಳಗೆ ಎಂಟ್ರಿ ಕೊಟ್ಟಾಗ ಅವರು ನಡುತ್ತಿದ್ರು. ಯಾವಾಗ ಬೇಕಾದರೂ ಅನ್ಎಕ್ಸ್ಪೆಕ್ಟೆಡ್ ಪ್ರಾಣಿಗಳು ಬರುತ್ತವೋ ಅಂತ ಭಯ ಇತ್ತು ಅವರೊಳಗೆ. ಆದರೆ ಅದೇ ಸಫಾರಿಯಲ್ಲಿ ಅವರು ನೋಡಿದ್ರು ಆನೆ ತನ್ನ ಮರಿಗಳನ್ನು ಕಾಪಾಡೋದು. ಅವರ ಕಣ್ಣಲ್ಲಿ ಬೆಳಕನ್ನು ನಾವೆಲ್ಲ ನೋಡಿದ್ವಿ. ಬೋಟ್ ಸಫಾರಿ ಅವರಿಗೆ ತುಂಬ ಇಷ್ಟ ಆಯಿತು ಅಂತ ಅವರು ಹೇಳಿದರು. 2ನೇ ದಿನ ಜಿಂಕೆಯ ಸದ್ದನ್ನು ಕೇಳಿ ಖುಷಿಪಟ್ಟರು ಅಂತ ಹೇಳಿದರು. ಭಾರತಿ ಭಯಪಟ್ಟರು, ಆದರೆ ಅದೇ ಭಯದ ಎದುರಲ್ಲಿ ಸೌಂದರ್ಯವನ್ನು ನೋಡಿದ್ರು. ಅದನ್ನು ನಾವು ಗೌರವಿಸೋಣ. ನಮ್ಮ ಇನ್ನೊಬ್ಬ ಆಫೀಸ್ ಕ್ವೀನ್ ರಮೇಶ್ವರಿಗೆ 2ನೇ ಸಫಾರಿ ರೈಡ್. ಅವರಿಗೆ ಕಾಡಿನ ಹಸಿರು ಶಾಂತಿ, ನಿಸರ್ಗದ ಸದ್ದು ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಅವರು ಮೊದಲೇ ನಾಗರಹೊಳೆ ಸಫಾರಿ ಮಾಡಿದವರು. ಹಳೆಯ ಮರಗಳು ಬಿದ್ದಿರೋದನ್ನು ಈ ಸಫಾರಿಯಲ್ಲಿ ನಾವು ನೋಡಿದ್ವಿ. ಆದರೆ ನೀರಿನ ಮೇಲೆ 1 ಕ್ಷಣ ಡ್ರೈವರ್ ಮುತ್ತಪ್ಪನ ಮೇಲೆ ಕಿರ್ಚಿದಾಗ ತಂಡದಲ್ಲಿದ್ದ ಎಲ್ಲರಿಗೂ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಮುತ್ತಪ್ಪ ತಮಾಷೆ ಮಾಡಿದ್ದ. ಅದು ಸ್ವಲ್ಪ ಆಕ್ವರ್ಡ್ ಮೂಮೆಂಟ್ ಆಗಿತ್ತು. ಆದರೆ ಸ್ವಲ್ಪ ಸಮಯದ ನಂತರ ಜಿಂಕೆಗಳ ರಾಶಿಯನ್ನು ನೋಡಿ ಅದನ್ನು ತಕ್ಷಣ ಮರೆತು ಬಿಟ್ವಿ. ಆದರೆ ಅದೇ ರಾಮೇಶ್ವರಿ ರಸ್ತೆಯ ಮಧ್ಯದಲ್ಲಿ ಟಿ ವಾಹನದ ಮೇಲೆ ಹತ್ತಲು ಪ್ರಯತ್ನ ಮಾಡಿದಾಗ ಅದು ಮಗುವಿನ ಹಾಗೆ ನಮಗೆಲ್ಲ ತುಂಬ ತಮಾಷೆಯಾಗಿತ್ತು. ಶಾಂತಿ ಅಂದರೆ ಅಸಹಜತೆ ಇಲ್ಲದೆ ಇರೋದಲ್ಲ, ಅಸಹಜತೆಯ ಮಧ್ಯೆಯೂ ಮಗುವಿನ ಹಾಗೆ ಆನಂದಿಸುವುದನ್ನು ಕಲಿಯಬೇಕು. ರಾಮೇಶ್ವರಿ ಅದನ್ನೇ ಕಲಿಸಿದ್ರು ನಮಗೆ ತಮಾಷೆಯ ರೀತಿಯಲ್ಲಿ.
ನಮ್ಮ ತಂಡದ ಸೈಲೆಂಟ್ ಕಿಲ್ಲರ್ ಸಂತೋಷ್ ಹೇಳಿದ್ರು, ನನಗೆ ಈ ಸಫಾರಿಯಲ್ಲಿ ಅತ್ಯಂತ ಇಷ್ಟ ಆದದ್ದು ನೀರು ತೊರೆಯಲ್ಲಿ ಆಡಿದ್ದಂತ ಮತ್ತು ನನ್ನ ಕೊರಕಲಿಗ ರೂಮ್ಮೇಟ್ಗೆ ಬೈದಿದ್ದು. ಅದು ತುಂಬ ನಗು ಬಂತು ನಮಗೆ. ಒಂದು ರೂಮ್ನಲ್ಲಿ ಎಲ್ಲ ಕೂತು IPL ನೋಡಿದ್ದು, ಚೆಸ್ ಬೋರ್ಡ್ ಮೇಲೆ ತಪ್ಪು ನಂಬರ್ಗಳ ಜಗಳ ಮತ್ತು ಅತ್ಯಂತ ಬೆಸ್ಟ್ ಪಾರ್ಟ್ ಏನಂದರೆ ಬೆಳಿಗ್ಗೆ 4:45ಕ್ಕೆ ಎದ್ದು ಇನ್ನು ಕತ್ತಲಲ್ಲೇ ರಸ್ತೆಯಲ್ಲಿ ನಿಂತು ತಂಡವನ್ನು ಸೇರಿದ್ದು. ದೊಡ್ಡ ಸಂತೋಷಗಳು ಅಪರೂಪ, ಹುಲಿ ಸಿಗೋದು ಕೂಡ ಅಪರೂಪನೇ. ಆದರೆ ಸಣ್ಣ ಸಂತೋಷಗಳು ವಾಟರ್ ಸ್ಟ್ರೀಮ್, 4:45 AM ವಾಕ್, ಚೆಸ್ ಆರ್ಗ್ಯುಮೆಂಟ್, IPL, ಸ್ನೋರಿಂಗ್ ಜೋಕ್ಸ್ ಇವುಗಳೇ ನಿಜವಾದ ಡೈಲಿ ಅಡ್ವೆಂಚರ್. ಅದನ್ನು ಗುರುತಿಸೋಕೆ ಸಂತೋಷ್ ಕಲಿತ. ಸಫಾರಿಯ ಮಧ್ಯದಲ್ಲಿ ನನ್ನ ಮೊಬೈಲ್ ಕಾಡಲ್ಲಿ ಬಿತ್ತು. ನನಗೆ ಗೊತ್ತಾಗಲೇ ಇಲ್ಲ. ನನ್ನ ತಂಡದ ಜೀವನ್, ಅವನು ಮಂಗಳೂರಿನವನು, ನೀರನ್ನು ಪ್ರೀತಿಸ್ತಾನೆ. ಅವನೊಬ್ಬನೇ ನನ್ನ ಫೋನ್ ಬೀಳೋದನ್ನು ನೋಡ್ದ. ಸರ್ ನಿಮ್ಮ ಫೋನ್ ಅಂದ. ನನಗೆ ಗಾಬರಿ, ಇತರರಿಗೆ ನಗು ಬರ್ತಾಯಿತ್ತು. ಜೀವನ್ ಫೋನ್ ತೆಗೆದುಕೊಟ್ಟ. ಅವನು ನನ್ನ ಫೋನ್ ಸೇವರ್ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ಸ್ ಜೀವನ್. ಜೀವನ್ಗೆ ರೆಸಾರ್ಟ್ನಲ್ಲಿ ಪಾರ್ಟಿ ಟೈಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದ ಮತ್ತು ವಾಟರ್ ರೈಡ್ ತುಂಬ ಇಷ್ಟ ಆಯಿತು ಅಂತ ಹೇಳ್ದ. ಕಾಡು ನಿನ್ನ ಟೆಕ್ನಾಲಜಿಯನ್ನು ಕಬಳಿಸಬಹುದು, ನಿನ್ನ ಫೋನ್ ಅಲ್ಲ. ನಿನ್ನ ಪ್ರೆಸೆನ್ಸ್ ಆಫ್ ಮೈಂಡನ್ನು ನೀವು ಉಳಿಸ್ಕೊಳ್ಳಿ. ಮತ್ತು ನೆನ್ಪಿಡಿ, ಜೀವನ್ ಅಂತವರು ಸಿಕ್ಕಿದ್ದು ನನ್ನ ಅದೃಷ್ಟ. ನಮ್ಮ ಸಾಹಿಲ್ ಮತ್ತೊಂದು ತಮಾಷೆ ಮಾಡ್ದ. ಅವನು ಹೇಳ್ದ, ಸರ್ ನಾನು ನೀರಲ್ಲಿ ಮೊಸಳೆ ನೋಡಿದೆ. ಎಲ್ಲರಿಗೂ ಕೂಗ್ದ. ಎಲ್ಲರೂ ಎದ್ದು ನಿಂತು ನೋಡಿ ಪ್ರಯತ್ನಿಸ್ತೇವೆ. ಆಮೇಲೆ ಹತ್ತಿರ ಹೋದಾಗ ಗೊತ್ತಾಗತ್ತೆ ಅದು ಮರದ ದಿಮ್ಮಿ ಅಂತ. ನಾವೆಲ್ಲ ಜೋರಾಗಿ ನಕ್ಕೆವು. ಅದು ಆ ಸಫಾರಿಯ ಫನ್ನಿಯೆಸ್ಟ್ ಮೂಮೆಂಟ್. ನಿನ್ನ ಕಣ್ಣುಗಳು ನಿನ್ನನ್ನು ಮೋಸ ಮಾಡಬಹುದು. ಮೊಸಳೆ ಅಂದುಕೊಂಡು ಮರವನ್ನು ನೋಡಿದ್ದು ಅವಮಾನ ಅಲ್ಲ. ಪ್ರತಿ ತಪ್ಪು ತಿಳುವಳಿಕೆಯು ಒಂದು ಹೊಸ ಪ್ರಶ್ನೆ. ನಮ್ಮ ತಂಡದ ಮುದ್ದಸಿರ್, ನಾಯ್ಸ್ ಗಾಯ್ ಅಂತ ನಾ ಕರಿತೀನಿ, ಅವನು ಹೇಳ್ದ, ನನಗೆ ಪ್ರಕೃತಿ ತುಂಬ ಇಷ್ಟ ಆಯಿತು ಅಂತ. ನದಿ ಕ್ಲೀನ್ ಆಗಿತ್ತು. ಮೊಸಳೆಯನ್ನು ನಾನು ಮೊದಲೇ ಬಾರಿ ನೋಡಿದೆ. ಅದು ತುಂಬ ರೋಮಾಂಚನಕಾರಿಯಾಗಿತ್ತು ಅಂತ. ಬೈನಾಕ್ಯುಲರ್ ವ್ಯೂ ಸೂಪರ್ ಆಗಿತ್ತು ಅಂತ ಹೇಳ್ದ. ತಂಡ ಕೂಡ ತುಂಬ ಚೆನ್ನಾಗಿತ್ತು. ಟಾರ್ಗೆಟ್ ಹುಲಿಯಾಗಿತ್ತು, ಆದರೆ ಜಿಂಕೆ ಸಿಕ್ತು, ಅದು ಕೂಡ ಚೆಂದ ಆಗಿತ್ತು ಅಂತ. ಮತ್ತು ಲೇಡಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಕೂಡ ಇಷ್ಟ ಆಯಿತು ಅಂತ ಹೇಳ್ದ. ಎಲ್ಲರೂ ಜೋರಾಗಿ ನಕ್ಕಿದ್ವಿ. ಸಫಾರಿ ಇಷ್ಟ ಆಗಬೇಕು ಅಂದರೆ ನಿಮ್ಮ ಮೈಂಡ್ಸೆಟ್ ಸರಿ ಇರಬೇಕು. ಮುದುಸಿರಿನಂತೆ ಟಾರ್ಗೆಟ್ ಮಿಸ್ ಆದರೂ ಸಿಕ್ಕಿದ್ರಲ್ಲೇ ಸಂತೋಷ ಕಾಣಬೇಕು. ಕಾಡು ನಿನ್ನ ಮನಸ್ಸಿನ ಕನ್ನಡಿ. ನಾವು ಸಫಾರಿಯಲ್ಲಿ ಒಂದು ವಿಷಯವನ್ನು ಗಮನಿಸಿದ್ದೇವೆ. ಹುಡುಗಿಯರು ಇದ್ದರೆ ಡ್ರೈವರ್ ಜೀಪನ್ನು ಒಳಗೆ ಕರೆದುಕೊಂಡು ಹೋಗ್ತಾನಂತ. ಇದು ನಿಜ, ಇದು ಅಡ್ವಾಂಟೇಜ್ ಕೂಡ. ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಜೊತೆ ಇದ್ದರೆ ನೀನು ಹೆಚ್ಚು ಪ್ರಾಣಿಗಳನ್ನು ನೋಡ್ತೀಯ. ಸಾಹಿಲ್ ಅದನ್ನೇ ಯೂಸ್ ಮಾಡ್ದ. ಯಾವುದೇ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ ಜೊತೆ ನಡಿ, ಅವರ ಕಣ್ಣುಗಳನ್ನು ಬಾರೋ ಮಾಡು, ಅವರ ಅನುಭವಗಳನ್ನು ಸ್ಟೀಲ್ ಮಾಡು. ಸಫಾರಿಯ ರಾತ್ರಿಯಲ್ಲಿ ನಾವು ಸೂಪರ್ ಆಗಿರೋ ಊಟವನ್ನು ಆನಂದಿಸಿದ್ವಿ. ನಮ್ಮ ತಂಡದ ಕಲ್ಮೇಶ್ ಮತ್ತು ರಾಜಶೇಖರ್ ಅವರಿಬ್ಬರಿಗೂ ಪಾರ್ಟಿ ಟೈಮ್ ಮತ್ತು ವಾಟರ್ ರೈಡ್ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನಮ್ಮ ತಂಡದ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಸನ್ ರಾಜಶೇಖರ್ ಅವರ ಅನುಭವವನ್ನು ಕೇಳಿ. ಇವರು ತುಂಬ ಎಂಜಾಯ್ ಮಾಡ್ತಾಯಿದ್ರು. TTಯಲ್ಲಿ ತುಂಬ ಎನರ್ಜೆಟಿಕ್ ಆಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಎಣ್ಣೆ ಮೇಲೆ ಹಾಡು ಬಂದಾಗ ತುಂಬಾ ಆ್ಯಕ್ಟಿವ್ ಆಗಿದ್ದರು. ದೈನಂದಿನ ದಿನಚರಿಯಿಂದ ಒಳ್ಳೆಯ ಎಸ್ಕೇಪ್ ಆಗಿತ್ತು ಅಂತ ಅವರು ಹೇಳ್ತಾಯಿದ್ರು. ಪ್ರಕೃತಿ ಜೊತೆಗೆ ನಾನಿದ್ದಾಗ ನನಗೆ ಯಾವಾಗಲೂ ಫ್ರೆಶ್ ಮತ್ತು ಎನರ್ಜೆಟಿಕ್ ಅನಿಸುತ್ತೆ. ಬೋಟ್ ಸಫಾರಿ ಅದು ನನಗೆ ಹೊಸ ಅನುಭವ. ಸ್ನೇಹಿತರೊಂದಿಗೆ ಇರೋದು ಎಲ್ಲವನ್ನ ಮರೆಯಲಾಗದಂತೆ ಮಾಡಿತು ಅಂತ ರಾಜಶೇಖರ್ ಸರ್ ಹೇಳಿದ್ರು. ಹೊಸ ಸ್ಥಳಗಳನ್ನು ನೋಡಿದೆ, ಹೊಸ ವಿಷಯಗಳನ್ನು ಕಂಡೆ. ಏಕೈಕ ನಕಾರಾತ್ಮಕ ಅಂಶ ಏನಂದರೆ ಇದು ತುಂಬ ಚಿಕ್ಕದಾಗಿತ್ತು. ಇನ್ನು ಸ್ವಲ್ಪ ದೊಡ್ಡದಾಗಿದ್ದರೆ ಚಂದ ಇರ್ತಿತ್ತು ಅಂತ ಸತ್ಯ ಸರ್ ಹೇಳಿದ್ರು. ಬೋಟ್ ಸಫಾರಿ ಅಂದರೆ ಮಗು ತೂಗಾಡಿದ ಹಾಗೆ ಅನಿಸ್ತಿತ್ತು ಅಂತ. ಈ ಸಫಾರಿಯಲ್ಲಿ ನಮಗೆ ಸಿಕ್ಕಿದ್ದು ಹುಲಿಯಲ್ಲ, ಪವನ್ ಸರ್ ಅವರ ಅನುಭವ, ರಮೇಶ್ವರಿ ಅವರ ಮಗುವಿನ ಸಂತೋಷ, ಭಾರತಿಯವರ ಭಯ ಮತ್ತು ಧೈರ್ಯ, ಸಾಹಿಲ್ ಅವರ ಅವಕಾಶವಾದ, ಜೀವನ್ನ ಸಹಾಯ ಮಾಡೋ ಗುಣ, ಮುದಸಿರ್ ಅವರ ಪ್ರಾಮಾಣಿಕತೆ, ಪ್ರಮೋದ್ ಸರ್ ಅವರ ಕುಚ್ ಭಿ ನಹಿ ದೇಖಾ ಅಂತ ಹೇಳಿ ಹನುಮಾನ್ ಟೆಂಪಲ್ಗೆ ಹೋಗಿ ಡಿವಿನಿಟಿಯನ್ನು ಫೀಲ್ ಮಾಡಿಸಿದ ಕ್ಷಣ, ಆನಂದ್ ಸರ್ನ ಸರಳತೆ, ಕಲ್ಮೇಶ್ ಮತ್ತು ರಾಜಶೇಖರ್ನ ಪಾರ್ಟಿ ಸ್ಪಿರಿಟ್,
ಸತ್ಯ ಸರ್ ಅವರ ಕಾವ್ಯ ರಚನೆ ಮಾಡೋ ರೀತಿ, ಮುತ್ತಪ್ಪನವರ ಆಕ್ವರ್ಡ್ ತಮಾಷೆ ಮತ್ತು ಸಂತೋಷ್ನ ಸಣ್ಣ ಸಂತೋಷಗಳು. ನಮ್ಮ ಕಾಡು ನಮಗೆ ಕೊಟ್ಟಿದ್ದು ಉತ್ತರಗಳೆಲ್ಲ, ಕೊಟ್ಟಿದ್ದು 1000 ಪ್ರಶ್ನೆಗಳು ಮತ್ತು 14 ಜನರ ನೆನಪುಗಳು. ಅದೇ ನಿಜವಾದ ಸಫಾರಿ. ಈ ಸಫಾರಿ ಅರೇಂಜ್ ಮಾಡಿದ ಪವನ್ ಸರ್ಗೆ ದೊಡ್ಡ ಧನ್ಯವಾದ. ಇದು ನನ್ನ ಮೊದಲ ಸಫಾರಿ. ಇನ್ನು ಮುಂದೆ ಕಬಿನಿ, ಬಂಡೀಪುರ, ಜಿಮ್ ಕಾರ್ಬೆಟಲ್ಲೂ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಜೀವನ್, ಸಾಹಿಲ್, ರಮೇಶ್ವರಿ, ಭಾರತಿ, ಮಧುಸಿ, ಸತ್ಯ ಸರ್, ಪ್ರಮೋದ್ ಸರ್, ಆನಂದ್ ಸರ್, ಕಲ್ಮೇಶ್, ರಾಜಶೇಖರ್, ಮುತ್ತಪ್ಪ ಮತ್ತು ಆ ವುಡ್ ಕ್ರೊಕೊಡೈಲ್ ನೋಡಿ ನಕ್ಕ ಎಲ್ಲರಿಗೂ. ನಿಮಗಾಗಿ 3 ಸಲಹೆಗಳನ್ನು ಕೊಡ್ತೀನಿ ಸಫಾರಿ ನಿಮ್ಮದು ಯಶಸ್ವಿ ಆಗಬೇಕಂದ್ರೆ. 1. ಸಫಾರಿಗೆ ಬೆಳಿಗ್ಗೆ ಹೋಗಿ ಪ್ರಾಣಿಗಳು ಆಹಾರ ಬೇಟೆ ಮಾಡುವ ಸಮಯವಾಗಿರುತ್ತೆ. ಮಧ್ಯಾಹ್ನ ಹೋದರೆ ಅದು ರೆಸ್ಟ್ ಮಾಡುವ ಸಮಯವಾಗಿರುತ್ತೆ. 2. ಸೋಮಾರಿ ಡ್ರೈವರನ್ನು ರಿಜೆಕ್ಟ್ ಮಾಡಿ. ಮೊದಲು ಫೀಡ್ಬ್ಯಾಕನ್ನು ಕೇಳಿ ಡ್ರೈವರನ್ನು ಆಯ್ಕೆ ಮಾಡಿ, ಇಲ್ಲ ಅಂದರೆ ನಿಮ್ಮ ಸಫಾರಿ ಪೂರ್ತಿ ಅಧ್ವಾನ. 3. ಹುಡುಗಿಯರು ಮತ್ತು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಜೊತೆ ಹೋದರೆ ಅದು ನಿಮಗೆ ಬೋನಸ್ ಆಗಿರುತ್ತೆ. ಕೊನೆಯ ಮಾತು, ಹುಲಿ ಸಿಕ್ಕರೆ ಚಂದ, ಸಿಗದಿದ್ರೂ ಕೂಡ ನಿನಗೆ ಕಾಡು ಪಾಠವನ್ನು ಕಲಿಸುತ್ತೆ. ಅದನ್ನು ಗುರುತಿಸೋಕೆ ನಾವು ಕಲಿಬೇಕಷ್ಟೆ. ಲೈಫ್ ಚಿಕ್ಕದು, ಸಫಾರಿ ಮಾಡ್ತಾ ಇರಿ, ಪ್ರಶ್ನೆ ಕೇಳ್ತಾ ಇರಿ ಮತ್ತು ರೂಮ್ಮೇಟ್ ಕೊರಕಲಿಗೆ ಬೈದರೂ ಕೂಡ ನಗ್ತಾ ಇರಿ. ಮುಂದಿನ ಸಫಾರಿಯಲ್ಲಿ ಸಿಗೋಣ, ಆದರೆ ಕಾಡು ನಿಮ್ಮನ್ನು ಕರೀತಾ ಇದೆ.